ಬೆಂಗಳೂರಲ್ಲಿ ವಸೀಂ ಪಠಾಣ್ ಸಹಚರರನ್ನ ಬಂಧಿಸಲಾಗಿದೆ. ಕಾಟನ್ ಪೇಟೆಯ ತವಕ್ಕಲ್ ಮಸೀದಿ ಬಳಿ ಇಬ್ಬರು ಇದ್ರು. ಹುಬ್ಬಳ್ಳಿಯಿಂದ ಬಂದಂತಹ ಪೊಲೀಸರಿಂದ ಆರೋಪಿಗಳನ್ನ ಬಂಧಿಸಲಾಗಿದೆ. ಬೆಂಗಳೂರಲ್ಲಿ ಇವತ್ತು ವಸೀಂ ಪಠಾಣ್ ಸಹಚರರನ್ನ ಕೂಡ ಇವತ್ತು ಪೊಲೀಸರು ಅರೆಸ್ಟ್ ಮಾಡಿದ್ರು. ಕಾಟನ್ ಪೇಟೆಯ ತವಕ್ಕಲ್ ಮಸೀದಿ ಬಳಿ ಇಬ್ಬರು ಇದ್ರು. ಆತನ ಸಹಚರರು. ಆತನನ್ನ ಇವತ್ತು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಹುಬ್ಬಳ್ಳಿಯಿಂದ ಬಂದ ಪೊಲೀಸರು ಆರೋಪಿಗಳನ್ನ ವಶಕ್ಕೆ ಪಡೆದು ಅನಂತರ ಬಂಧನಕ್ಕೆ ಒಳಪಡಿಸಿದ್ದಾರೆ. ಅಬ್ದುಲ್ ಮಾಲಿಕ್ ಬೇಫಾರಿ ಮತ್ತು ಥುಗೇಲ್ ಮುಲ್ಲಾ ಇಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ. ನಟೋರಿಯಸ್ ರೌಡಿ ಶೀಟರ್ ಆಗಿದ್ದ ಅಬ್ದುಲ್ ಮಲಿಕ್ ಗಲಭೆ ಬಳಿಕ ಆತ ಬೆಂಗಳೂರಿಗೆ ಬಂದು ತಲೆಯನ್ನ ಮರೆಸಿಕೊಂಡಿದ್ದ. ಇವರಿಬ್ಬರು ಕೂಡ ಬೆಂಗಳೂರಿಗೆ ಬಂದು ತಲೆ ಮರೆಸಿಕೊಂಡಿದ್ರು ಈ ಪ್ರಕರಣ ಆದ ಬಳಿಕ. ಈ ಹಿನ್ನೆಲೆಯಲ್ಲಿ ಆತನನ್ನ ಕೂಡ ಇಬ್ಬರನ್ನ ಹುಡುಕಾಡ್ತಾ ಇದ್ರು ಪೊಲೀಸರು. ಇವತ್ತು ಬೆಂಗಳೂರಿನಲ್ಲಿ ಹುಬ್ಬಳ್ಳಿ ಪೊಲೀಸರು ಅವರನ್ನ ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾರ್ಯಾರು ಆಲ್ಮೋಸ್ಟ್ ಮಾಸ್ಟರ್ ಮೈಂಡ್ಗಳಿದ್ದಾರೆ ಅಂತ ಹೇಳಲಾಗ್ತಿದೆಯಲ್ಲ, ಅವರೆಲ್ಲರನ್ನ ಕೂಡ ಆಲ್ಮೋಸ್ಟ್ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅನೇಕರನ್ನ ವಶಕ್ಕೆ ಪಡೆದು ಈಗಾಗಲೇ ಕೆಲವರನ್ನ ಬಂಧಿಸಲಾಗಿದೆ. ಕೆಲವರನ್ನ ಇನ್ನೂ ಕೂಡ ಕಸ್ಟಡಿಗೆ ತೆಗೆದುಕೊಂಡವರ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಈಗಾಗಲೇ ವಸೀಂ ಪಠಾಣ್ ಅನ್ನ ಅರೆಸ್ಟ್ ಮಾಡಲಾಗಿದೆ. ಈಗ ವಶಕ್ಕೆ ಪಡೆದು ಆತನ ವಿಚಾರಣೆಯನ್ನ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಆತನ ಇಬ್ಬರು ಸಹಚರರು ಕೂಡ ಇವತ್ತು ಬೆಳಗ್ಗೆ ಪೊಲೀಸರ ವಶಕ್ಕೆ ಸಿಕ್ಕಿರೋದು. ಅವರಿಬ್ಬರನ್ನ ಕೂಡ ಪೊಲೀಸರು ಈಗ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಿದ್ದಾರೆ. ಇನ್ನು ನಟೋರಿಯಸ್ ರೌಡಿ ಶೀಟರ್ ಆಗಿದ್ದ ಅಬ್ದುಲ್ ಮಲಿಕ್ ಅಂತಾನು ಕೂಡ ವಿಚಾರಣೆ ಸಂದರ್ಭದಲ್ಲಿ ಗೊತ್ತಾಗಿದೆ. ಗಲಭೆ ಬಳಿಕ ಅವರಿಬ್ರು ಕೂಡ ಬೆಂಗಳೂರಿಗೆ ಬಂದು ತಲೆಮರೆಸಿಕೊಂಡಿದ್ರು. ಕಾಟನ್ ಪೇಟೆ ಬಳಿ ಇದ್ದಂತಹ ಒಂದು ಮಸೀದಿಯ ಬಳಿ ಇಬ್ರು ಕೂಡ ಇದ್ರು.